ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ಕರ್ತನು ಈ ವೇದವಾಕ್ಯದಿಂದ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪ್ರೇರೆ, ಇವತ್ತು ನೀವು ದೇವರ ಸಮೀಪದಲ್ಲಿ ಇದ್ದೀರಾ ಎಂಬುದನ್ನು ಯೋಚನೆ ಮಾಡಿ, ನಿಮ್ಮ ಬಗ್ಗೆ ನೀವು ಆಲೋಚಿಸಿ. ಅನೇಕರು ದೇವರ ಸಮೀಪದಿಂದ ದೂರವಾಗಿ ಆಶೀರ್ವಾದವನ್ನು ಕಳ್ಕೊತಾ ಇದ್ದೀರೋ, ದೇವರ ಸಮೀಪದಿಂದ ಪಾಪದ ನಿಮಿತ್ತ ದೇವರನ್ನ ದೂರ ಮಾಡಿ ಹೋಗಿದ್ದೀರೋ. ನೀವು ದೇವರ ಸಮೀಪಕ್ಕೆ ಬಂದರೆ ಕರ್ತನು ಕೂಡ ಹೇಳ್ತಾರೆ, ನಾನು ನಿಮ್ಮ ಸಮೀಪಕ್ಕೆ ಬರುವೆನು. ದೇವರ ಸಮೀಪಕ್ಕೆ ಬಂದ್ರಿ, ಆಗಲ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನೋಡಿ, ದೇವರು ನಮ್ಮ ಕುಟುಂಬದಲ್ಲಿ ಪ್ರವೇಶ ಮಾಡಬೇಕು, ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಬೇಕು. ಹಾಗೆ ನಮ್ಮ ಜೀವಿತದ ಒಂದೊಂದು ಮಾರ್ಗಗಳನ್ನು ಆತನೇ ಸರಾಗ ಮಾಡಿ ನಡೆಸಬೇಕು. ನಿಮ್ಮ ಕೈ ಕಷ್ಟಗಳು, ವ್ಯಾಪಾರಗಳು ಇರ್ಬೋದು, ಕೆಲಸಕ್ಕೆ ಹೋಗುವಾಗ ಬರುವಾಗ ಅನೇಕವಾದ ಕೆಲಸ ಕಾರ್ಯಗಳಿರ್ಬೋದು. ನಿಮ್ಮ ಕೆಲಸದಲ್ಲಿ ದೇವರು ಕೈ ಹಚ್ಚಬೇಕಂದ್ರೆ ನೀವು ದೇವರ ಸಮೀಪಕ್ಕೆ ಬಂದಾಗ ದೇವರು ತಾನೇ ನಿಮ್ಮ ಸಮೀಪಕ್ಕೆ ಬಂದು ಅದೆಲ್ಲವನ್ನ ಆತನೇ ಹೊತ್ತು ಆತನೇ ನಡೆಸ್ತಾರೆ. ಇವತ್ತು ದೇವರ ಸಹಾಯ ಇಲ್ಲದೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ವಿತೌಟ್ ಗಾಡ್ ವಿ ಕಾಂಟ್ ಡಿ ಎನಿಥಿಂಗ್. ಏನು ಮಾಡಕ್ ಸಾಧ್ಯ ಇಲ್ಲ ವಿತೌಟ್ ಗಾಡ್. ದೇವರ ಆ ಒಂದು ಕೃಪೆ ನಮ್ಮ ಮೇಲಿಲ್ಲ. ಆತ ನಮ್ಮನ್ನ ಕೈ ಬಿಡೋದಾದ್ರೆ, ಆತ ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದ್ರೆ ನಾವೇನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ದೇವರನ್ನ ಬಿಟ್ಟು ನೀವು ಏನನ್ನೂ ಮಾಡಲಾರಿರಿ ಎಂಬುದಾಗಿ ವೇದವಾಕ್ಯದಲ್ಲಿ ನೋಡ್ತೇವೆ. ದೇವರನ್ನ ಬಿಟ್ಟು ನಾವು ಏನು ಮಾಡಕ್ಕಾಗೋದಿಲ್ಲ. ಹೌದು, ನಮ್ಮ ಜೀವಿತದಲ್ಲಿ ದೇವರು ಬೇಕು, ತುಂಬಾ ಇಂಪಾರ್ಟೆಂಟ್. ದೇವರು ನಮ್ಮ ಜೀವಿತದಲ್ಲಿ ಬಂದಾಗ ಹೊಸ ಹೊಸ ಕಾರ್ಯಗಳು ನಡೆಯುತ್ತೆ. ಯೇಸು ಸ್ವಾಮಿ ಯಾರ ಜೀವಿತದಲ್ಲಿ ಪ್ರವೇಶ ಮಾಡ್ತಾರೋ, ಯಾರ ಕುಟುಂಬದಲ್ಲಿ ಪ್ರವೇಶ ಮಾಡ್ತಾರೋ, ಆ ಕುಟುಂಬದಲ್ಲಿ ಒಂದು ಹೊಸತನ, ಹೊಸ ಕೃಪೆ, ಹೊಸದಾದ ಆಶೀರ್ವಾದ ಉಂಟಾಗುತ್ತೆ. ಒಬ್ಬ ರೋಗಿಯನ್ನ ಏಸಪ್ಪ ಮುಟ್ಟುವಾಗ ಅವನ ರೋಗ ಹೋಗಿ ಅವನು ಸ್ವಸ್ಥನಾಗಿ ಆರೋಗ್ಯದಿಂದ ತುಂಬುತ್ತಾನೆ. ದೇವರು ಬರುವಾಗಲೇ ಎಲ್ಲವೂ ಹೊಸದಾಗುತ್ತೆ ಎಂದು ನೀವು ದೇವರ ಸಮೀಪಕ್ಕೆ ಬಂದಿಲ್ಲ ಅಂದ್ರೆ ಕರ್ತನು ನಿಮ್ಮ ಸಮೀಪದಲ್ಲಿ ಬಂದು ಅದ್ಭುತವನ್ನು ಮಾಡೋದಿಲ್ಲ. ದೇವರ ಸಮೀಪಕ್ಕೆ ಬನ್ನಿ. ಯಾವುದೇ ಆದಂಥ ದುಷ್ಟ ಆಲೋಚನೆಯಲ್ಲಿರ್ಬೋದು, ಪಾಪದ ಕಾರ್ಯಕ್ಕೆ ಕೈ ಹಚ್ಕೊಂಡು ಅಲ್ಲೇ ನೀವು ಇಡ್ಬೋದು. ಆದರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ದೇವರ ಸಮೀಪಕ್ಕೆ ನೀವು ಬರೋದಾದ್ರೆ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾರೆ, ನಿಮ್ಮ ಕುಟುಂಬಕ್ಕೆ ಬರ್ತಾರೆ, ನಿಮ್ಮ ಮನೆಗೆ ಬಂದು ನಿಮ್ಮ ಆ ಕುಟುಂಬದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ಆಲೋಚನೆ ಮಾಡೋಕ್ಕಿಂತ ಹೆಚ್ಚಾದ ಆಶೀರ್ವಾದವನ್ನು ತರ್ತಾರೆ. ಆತನಿಗೆ ನಿಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿ ನೀವು ಆತನ ಸಮೀಪಕ್ಕೆ ಬರ್ರಿ. ಆತನ ಸಮೀಪದಲ್ಲಿ ನಾವು ಹೇಗೆ ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಕರ್ತನ್ ಹೇಳ್ತಾರೆ, ದೇವರ ಸಮೀಪಕ್ಕೆ ಬರೋನು ದೇವರನ್ನು ಯಾವಾಗಲೂ ನೆನಪು ಮಾಡಿಕೊಳ್ಳೋನಾಗಿರ್ತಾನೆ. ಪ್ರಾರ್ಥನೆ ಜೀವಿತದಲ್ಲಿರ್ತಾರೆ, ಅವನು ದೇವರ ಸಮೀಪದಲ್ಲೇ ಇದ್ದಾನೆ ಅಂತ. ಇವತ್ತು ನೀವು ಪ್ರಾರ್ಥನೆ ಜೀವಿತದಲ್ಲಿರೋದಾದ್ರೆ ದೇವರ ಸಮೀಪದಲ್ಲಿದ್ದೀರಾ? ದೇವರ ನೆನಪು ಮಾಡಿಕೊಳ್ತಾ ಇದ್ದೀರಿ? ಆಗ ಆತ ಮರೆಯುವಂಥ ಕರ್ತನಲ್ಲ, ಆತನೂ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಪ್ರಾರ್ಥಿಸಿ, ಸತ್ಯವೇದದಲ್ಲಿ ಕರ್ತನ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಸಂಪೂರ್ಣ ಹೃದಯದಲ್ಲಿಟ್ಕೊಳ್ಳಿ. ಆ ವಾಕ್ಯಕ್ಕೆ ತಕ್ಕಂತೆ ನಾವು ನಡೀತಾ ಬರುವಾಗ ನಮ್ಮ ಕಾರ್ಯಗಳೆಲ್ಲ ಕರ್ತನೇ ಸಫಲಗೊಳಿಸ್ತಾರೆ. ನೀನೊಂದು ಆಶೀರ್ವಾದ ನಿಧಿಯಾಗಿ ಕರ್ತನ್ ಮಾರ್ಪಡಿಸ್ತಾರೆ. ಅಬ್ರಹಾಮನನ್ನ ದೇವರು ಹಾಗೆ ಕರೆಯುವಾಗ, ಅಬ್ರಹಾಮ್, ನಾನು ತೋರಿಸುವಂಥ ಸ್ಥಳದಲ್ಲಿ ನೀನು ನಡೆ, ಇದೆಲ್ಲವನ್ನ ಬಿಟ್ಟು ನನ್ನ ಮಾತಿನಂತೆ ಬಾ, ನೀನು ಆ ಸ್ಥಳದಿಂದ ಹೊರಗೆ ಬಾ ಅಂದ್ರು. ದೇವರ ಮಾತಿಗೆ ಅವನು ಗೌರವ ಕೊಟ್ಟ. ಆ ಎಲ್ಲವನ್ನ ತ್ಯಜಿಸಿ ದೇವರ ಹಿಂದೆ ಬಂದ. ಅದಾಗಲೇ ಅಬ್ರಹಾಮನು ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ಟಿತು. ಇಂದು ನೀವು ಕೂಡ ಈ ವಾಕ್ಯ ನನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ದೇವರ ಸಮೀಪದಲ್ಲಿ ಆತನ ಸಮೀಪ ಹೋಗೋಣ. ಆತನಲ್ಲಿ ನಾನು ಭಯ ಭಕ್ತಿ ಉಳ್ಳವಳಾಗಿ ಪ್ರಾರ್ಥಿಸೋಣ. ನನ್ನ ದೇವರು ನನಗೆ ಬೇಕಾದೆಲ್ಲವನ್ನ ಕೊಡ್ತಾರೆ. ಆ ನಂಬಿಕೆ ನಿನಗಿದೆಯೋ? ದೇವರ ಮಾತು ಇವತ್ತು ನೀನು ಆ ವಾಗ್ದಾನ, ಆ ವಾಕ್ಯ ನಿಮಗೆ ಕೇಳಿಸಿದೆ ಅಂದರೆ ಕರ್ತನ ಸಮೀಪದಲ್ಲಿ ಬನ್ನಿ.
ದೇವರು ನಿಮ್ಮ ಸಮೀಪಕ್ಕೆ ಬಂದು ಇಂದೇ ಅದ್ಭುತವನ್ನು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಮನ ಸರ್ವಶಕ್ತನು ಮಹಿಮಾ ಪ್ರಭಾವಳ ದೇವನೇ, ಸ್ವಾಮಿ, ಈ ದಿನ ಈ ವೇದವಾಕ್ಯ ಕೇಳಿದ ಪ್ರತಿ ಒಬ್ಬೊಬ್ಬರನ್ನು ನೀನು ಸಂಧಿಸುವೆಸಪ್ಪ. ಅಪ್ಪ, ಅವರು ಒಂದು ವೇಳೆ ನಿನ್ನಿಂದ ದೂರವಾಗಿರ್ಬೋದು. ಅವರ ಪಾಪದ ನಿಮಿತ್ತವೋ, ಕೆಟ್ಟ ಕಾರ್ಯಗಳ ನಿಮಿತ್ತವೋ, ಸುಳ್ಳಿನಿಂದಲೋ ಅಪ್ಪ, ಅವರು ನಿನ್ನ ಪ್ರಾರ್ಥನೆ ಜೀವಿತದಿಂದ ದೂರವಾಗಿ ಹೋಗಿರ್ಬೋದು. ಲೋಕದ ಆಲೋಚನೆಯಲ್ಲಿ, ಲೋಕದಲ್ಲಿ ಬಿದ್ದು ಹೋಗಿರ್ಬೋದು. ಇಂದು ಅವರನ್ನು ಎತ್ತು ಸ್ವಾಮಿ, ಅವರನ್ನು ಬಲಪಡಿಸು ಕರ್ತನೆ. ಅವರು ನಿನ್ನ ಸಮೀಪದಲ್ಲಿ ಬಂದು ನಿನ್ನ ಪಾದದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸೋ ಮಕ್ಕಳಾಗಿ ಮಾರ್ಪಡಲಿ. ಅವರಿಗೇನೇನು ಬೇಕಾಗಿದೆಯೋ ಅದೆಲ್ಲವನ್ನು ನೀನು ಕೊಡೋ ತಂದೆ ಆಗಿದೆಯಪ್ಪ. ಅಪ್ಪ, ಅವರು ನಿನ್ನಲ್ಲಿ ಈ ದಿನ ಮೊರೆ ಇಡ್ತಾ ಇದ್ದಾರೋ, ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನೆ, ಅವ್ರಿಗೆ ನೀನು ಆಶೀರ್ವಾದ ಮಾಡು. ನೀನು ಅವರ ಸಮೀಪಕ್ಕೆ ಹೋಗು, ಅವರ ಕುಟುಂಬಕ್ಕೆ ಹೋಗು, ಅವರ ಜೀವಿತದಲ್ಲಿ ಅದ್ಭುತ ಮಾಡು. ಅಪ್ಪ, ಅವ್ರಿಗೆ ಏನೇ ಕಷ್ಟಗಳ ಕಾರ್ಯಗಳಿದ್ರು, ಎಂಥ ನೋವು ಬಾಧೆಗಳಿದ್ದರು, ಅದು ಯೇಸುವಿನ ನಾಮದಲ್ಲಿ ಬಿಟ್ಟೋಗ್ಲಿ ಎಂದು ಆಜ್ಞೆ ಕೊಡ್ತೇನೆ. ತಂದೆಯೇ, ಆಶೀರ್ವದಿಸು. ತಂದೆಯೇ, ನೀವೀಗ ಮುಟ್ಟುತ್ತಾ ಇರೋದು ಸ್ತೋತ್ರ. ಬಿಡುಗಡೆ ಕೊಡುತ್ತಾ ಇದ್ದೀರಾ, ವಂದನೆ ಕರ್ತನೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.